ಬೆಳಗಾವಿ ಸೇರಿದಂತೆ ರಾಜ್ಯದ ಗಡಿಯಲ್ಲಿ ನಾಡ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ರಾಜ್ಯ ಮುಖಂಡ ಎಂಎಸ್ ವೆಂಕಟೇಶ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ, ನಿಪ್ಪಾಣಿ, ಬೀದರ್, ಬಾಲ್ಕಿ, ಕಾರವಾರವನ್ನು ಸಂಯುಕ್ತ ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ಎಸ್ಸಿಎಸ್ ಬೇಡಿಕೆ ಒಪ್ಪುವಂತದ್ದಲ್ಲ. ಈಗಾಗಲೇ ಮಹಾಜನ ವರದಿ ಪ್ರಕಾರ ಬೆಳಗಾವಿ ನಮ್ಮದಾಗಿದೆ. ಉಳಿದ ನಗರಗಳು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿವೆ. ಆದರೂ ಎಂಇಎಸ್ ಸಂಘಟನೆ ಆಗಾಗ ನಾಡವಿರೋಧಿ ಹೇಳಿಕೆಗಳನ್ನು ನೀಡುತ್ತಾ, ಮಹಾಮೇಳಾವ್ ಮಾಡುತ್ತಾ ಕನ್ನಡಿಗರನ್ನು ಪ್ರಚೋದಿಸುತ್ತಿದೆ. ನಾಡಿನ ಶಾಂತಿ ಸುವ್ಯವಸ್ಥೆ ಹದಗೆಡುತ್ತಿರುವುದಕ್ಕೆ ಕಾರಣವಾಗುತ್ತಿದೆ. ಇದರಿಂದ ಎರಡು ರಾಜ್ಯಗಳ ಸೌಹಾರ್ದ ಸಂಬಂಧಗಳಲ್ಲಿ ಬಿರುಕುಂಟಾಗುತ್ತದೆ. ಆದ್ದರಿಂದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧಿಸಬೇಕು ಎಂಬುದು ನಮ್ಮ ಆಗ್ರಹ ಎಂದು ಹೇಳಿದರು. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷರನ್ನಾಗಿ ಲಕ್ಷ್ಮಣ್ ಭೋವಿ ಅವರನ್ನು ಡಿಸೆಂಬರ್ 10ರಂದು ನೇಮಕ ಮಾಡಿದ್ದು, ಅವರ ನೇತೃತ್ವದಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಸೇರಿದಂತೆ ಕನ್ನಡದ ನೆಲ, ಜಲ, ಭಾಷೆ ರಕ್ಷಣೆಯ ವಿಚಾರದಲ್ಲಿ ಧ್ವನಿ ಎತ್ತುತ್ತೇವೆ ಎಂದು ಹೇಳಿದರು. ನಮ್ಮ ಕರ್ನಾಟಕ ರಾಜ್ಯ ಬೆಳಗಾವಿ ವಿಷಯದಲ್ಲಿ ಪದೇ ಪದೇ ಖ್ಯಾತಿ ತೆಗೆದಿರುವಂತ ಎಂಇಎಸ್ ಸಂಘಟನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಒಂದು ಸಂಘಟನೆ ಇನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹ ಇರುತ್ತದೆ. ಅದೇ ರೀತಿ ನಾಡಿನ ನೆಲ, ಜಲ, ರೈತ ಪರ ಮತ್ತು ಮಹಿಳಾ ಪರ ಎಲ್ಲ ಹೋರಾಟಗಳು ಈ ಸಂಘಟನೆ 10 ವರ್ಷದಿಂದ ಇಲ್ಲಿ ನಾಡಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಅದೇ ರೀತಿ ಜಿಲ್ಲೆಯಲ್ಲಿ ಕೂಡ ಈಗ ನಮ್ಮ ನೂತನ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ ಬೋಯಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಜಿಲ್ಲೆಯ ಸರ್ವ ಸಮಸ್ಯೆಗಳು, ಸರ್ವ ಜನಾಂಗದ ಹಿತಕ್ಕಾಗಿ ಏನು ನಾಡು, ನುಡಿ, ಜಲ, ಭಾಷೆ ಜೊತೆಗೆ ಇಲ್ಲಿನ ಸಮಸ್ಯೆಗಳು ಶೈಕ್ಷಣಿಕವಾಗಿ, ಆರೋಗ್ಯವಾಗಿ, ಆಮೇಲೆ ಏನು ಸರ್ಕಾರಗಳ ಗ್ಯಾರಂಟಿಗಳು, ಪಂಚ ಗ್ಯಾರಂಟಿ, ಅದರಲ್ಲಿ ಸಾಧಕ ಬಾಧಕಗಳು, ಅನುಕೂಲ ಮತ್ತು ಅನಾನುಕೂಲಗಳು ಏನಂತ ಮುಂದಿನ ದಿನದಲ್ಲಿ ನಿರಂತರವಾಗಿ ಹೋರಾಟ ಮಾಡಲು ಲಕ್ಷ್ಮಣ ಬೋಯಿ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಮಾಡ್ಯಾರ. ಲಿಂಗಸೂರು ತಾಲೂಕಿನಿಂದ ನಮ್ಮ ಜಿಲ್ಲಾಧಿಕಾರಿ ಅವರು ಶಂಕರ್ ಬ್ಯಾಡಿಗೆ ಅವರು, ಮತ್ತೆ ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಶಶಿಕಲಾ ಮೇಡಮ್ ಅವರು, ಅಮರೇಶ್ವರಿ ಅವರು, ಶೇಖರ್ ಅವರು, ಇವರೆಲ್ಲ ನೇತೃತ್ವದಲ್ಲಿ ನಾವು ಯಾವುದೇ ಸಂಘಟನೆಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ಬರದಂಗೆ ಮುಂದಿನ ದಿನ ಕೆಲಸ ಮಾಡ್ತೀವಿ. ನಮ್ಮ ಈ ಸಂಘಟನೆಗೆ ತಮ್ಮ ಬೆಂಬಲ ಅತ್ಯಗತ್ಯವಾಗಿ, ಯಾಕಂದ್ರೆ ನಮ್ಮದೇ ನೀರು, ನಮ್ಮದೇ ಗಾಳಿ, ನಮ್ಮದೇ ಅನ್ನ ತಿಂದು ಬೆಳಗಾವಿ ಸೇರಿದಂತೆ ಮತ್ತೆ ಕಡೆ ಬೆಳಗಾವಿ, ಬೀದರ್ ಸೇರಿದ ಗಡಿ ಭಾಗದಲ್ಲಿ ಅವರೇನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಒಂದು ಸಂಘಟನೆ ಆ ಹೆಸರಲ್ಲಿ ಕೆಲಸ ಮಾಡ್ಕೊತಾ ಇದೆ. ನಮ್ಮದೇ ತಿಂದು ನಮಗೆ ಒಂದು ಇದು ಮಾಡುವಂತ ಈ ಸಂಘಟನೆ ಇರೋದು, ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಕಾನೂನು ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ. ಅದನ್ನ ಒತ್ತಾಯವಾಗಿ ಈಗ ಆ ವಿಷಯದ ಬಗ್ಗೆ ನಾವು ಪತ್ರಿಕೋಷ್ಠಿ ಉದ್ದೇಶ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ನೂತನ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಭೋವಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶಶಿಕಲಾ ಭೀಮರಾಯ, ಲಿಂಗಸುಗೂರು ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷಾ, ಸಿಂಧನೂರು ತಾಲೂಕು ಗೌರವಾಧ್ಯಕ್ಷ ಶೇಖರಪ್ಪ, ಸಂಘಟನಾ ಕಾರ್ಯದರ್ಶಿ ಶಂಕರ್ ಬ್ಯಾಡಗಿ, ಅಮರೇಶ್ ದೊರೆ ನಾಗೋಲಿ ಉಪಸ್ಥಿತರಿದ್ದರು.